ಇವತ್ತಿನ ದಿವಸದಲ್ಲಿ ನಿಮ್ಮ ಮುಖಗಳು ನೋಡಬೇಕಾದ್ರೆ ನನಗೆ ಭಾಳ ಸಂತೋಷ. ಮತ್ತು ಡಿಸೆಂಬರ್ 1ನೇ ತಾರೀಕಿನಲ್ಲಿ 5:30 ಗಂಟೆಗೆ ನಂಗೆ ಎಕ್ಸಿಡೆಂಟ್ ಆಯಿತು. ಅವಾಗ ಬಸ್ಸು ಎದುರು ಬಂದಿಂದು ಮತ್ತು ಅದಕ್ಕೆ ಬಸ್ಸಿಗೆ ಹೊಡಿಬಾರ್ದು ಅಂತೇಳಿ ನಾನು ಈ ಕಡೆ ಬಾಜಿ ತಗೊಳಕ್ಕೆ ಹೋಗಿದೆ. ಆದರೆ ಅದು ಬಿದ್ದು ಹೆಲ್ಮೆಟ್ ಇರ್ಲಕ್ಕಾಗಿ ಅದು ಕಲ್ಲಿನ ಮೇಲೆ ಏನು ಬಿದ್ದಿದ್ದೇನೋ ಅದು ತಲೆಗೆ ಹತ್ತಿತ ಅಂದ್ರೆ ಪೂರ ನಾನು ಔಟ್ ಆಗೋದ. ಏನು ಮನುಷ್ಯರದು ಗುರುತಿಣೋದಿಲ್ಲ, ನೋಡೋದಿಲ್ಲ, ಏನಿಲ್ಲ. ಒಂದು ಕಾಮದಾಗ ಹೋದಪ್ಲೇ ನನ್ನ ಜೀವಿತ ಇತ್ತು. ಆದರೆ ಆ ಟೈಮಿನಲ್ಲಿ ಇಲ್ಲಿ ಎರ್ಪಸ್ಸು ಕಾರ್ನರ್ ಬಲ್ಲಿ ಮತ್ತು ಯಾರು ನನಗೆ ಸಹಕಾರ ಮಾಡೋದಿಲ್ಲ, ಒಯ್ಯರಿಲ್ಲ. ಒಬ್ಬ ಬಿಲ್ ಕಲೆಕ್ಟರ್ ಅಂತೇಳಿ ನಮ್ಮ ಕಂಪ್ಟಾಣದವ್ರು, ಅವರು ಬಡಿಗೆರು, ಅವರು ಕಾರ್ ತಗೊಂಡು ಬಂದಾರ. ಇವ್ರಿಗೆ ಹ್ಯಾಂಗೆ ಮಾಡ್ಬೇಕು ಅಂಥೇಳಿ ಅವ್ರ ಆಲೋಚನೆದಾಗ ಇರುವಾಗ ಮತ್ತೊಬ್ಬ ವ್ಯಕ್ತಿ ಬಂದಾರ. ಅವರಿಬ್ಬರು ಕಲಿತು ಏನು ಮಾಡ್ಯಾರ, ಊರ ಕಡೆ ಫೋನ್ ಮಾಡಿದಾಗ ಇಲ್ಲಿ ಭಾಳ ಸೀರಿಯಸ್, ನಾನು ಕಾರಿನಾಗೆ ತಗೊಂಡು ಹೋಗ್ಬೇಕಂತೇಳಿ ಅವರು ಬಿಲ್ ಕಲೆಕ್ಟರ್ ಅನ್ಕೊಲತ್ತಾರ. ಆದ್ರೆ ನಮ್ಮ ಊರದವರೊಬ್ಬರು ಆಂಬುಲೆನ್ಸ್ದಾಗ ಇರ್ತಾರ, ಅವರು ಹುಮನಾಬಾದ್ ಕಡೆ ಡ್ಯೂಟಿ ಮಾಡ್ತಾರ. ಅವ್ರೇನು ಅಕಸ್ಮಾತ್ತಾಗಿ ಬೀದರ್ಗೆ ಬಂದಾರ. ಬೀದರ್ಗೆ ಪೇಷಂಟ್ ಬಿಟ್ಟು ಅವರು ಬಂದಾರ. ನಡೆಂಥ ಸಮಯದಾಗ ಮತ್ತೆ ಅವ್ರು ನಂಗೆ ನೋಡಿ ನನಗೆ ಫೋನ್ ಇಲ್ಲ, ಏನಿಲ್ಲ, ಯಾರು ಮಾಡಿದ್ರೆ ಭೀ ಸರಿ, ಮಾಡಿದ್ರೆ ಸರಿ, ಆದ್ರೆ ನಮ್ಮ ಮನುಷ್ಯರ ನಾ ತೆಗೆದುಕೊಂಡು ಹೋಯ್ತೆ ಅಂತೇಳಿ ಅವರು ದವಾಖಾನಿಗೆ ತಂದು ಅಡ್ಮಿಟ್ ಮಾಡ್ಯಾರ. ಮತ್ತೆ ಸರ್ರಿಗೆ ಫೋನ್ ಮಾಡ್ಯಾರ. ಯಾರು ಮಾಡ್ಯಾರ ಏನು ತಂಗ್ಯಾರ ಮಾಡ್ಯಾರ. ಅವ್ರು ಬಂದು ಏನು ಮಾಡ್ಯಾರ, ಟ್ರೀಟ್ಮೆಂಟ್ ಮಾಡಿ ಎಷ್ಟು ಗಂಟೆ ಟೈಮ್ ಕೊಟ್ಟಂದ್ರೆ 2 ಗಂಟೆದ ಒಳಗಾಗಿಟ್ಟು ಈ ಮನುಷ್ಯ ಇರಲ್ಲ. ಮತ್ತು ರಕ್ತ ಏನದಂದ್ರೆ ಹೆಪ್ಪು ಕಟ್ಕೊತ ಹೊಂಟದ ಈ ಮನುಷ್ಯಾಗ. ಅಂದ್ರೆ ಇವರಿಗೆ ತಲೆಗೆ ಇಂದು ಬ್ಯಾಕ್ ಸೈಡ್ ಬಲವಾಗಿ ಪೆಟ್ಟತ್ತದ, ಒಳಗೆ ರಕ್ತ ಕಂದ್ಗಟ್ಟದ. ಈ ಮನುಷ್ಯ ಇರಲ್ರಿ. ಈಗ 2 ಗಂಟೆದ ಒಳಗಾಗಿ ಎಲ್ಲಿಗಾರ ಒಯ್ತಿ ಅಂದ್ರೆ ಒಯ್ಯಿರಿ, ಮತ್ತು ಹೆಂಗೆ ಮಾಡ್ತೀರಿ ನೋಡ್ರಿ ಅಂತಂದಾಗ ಈಗ ಹೈದರಾಬಾದ್ ಕೊಯ್ಬೇಕಾದ್ರೆ ಭೀ 2 ಗಂಟೆದ ಮ್ಯಾಲೆ ಟೈಮ್ ಹಿಡಿತದ. ಇಲ್ಲಿ ಗುರುನಾನಕ್ ಕೊಯ್ದಾರ. ಗುರುನಾನಕ್ ಕೊಯ್ದು ಅಲ್ಲಿ ಹಾಕ್ಯಾರ, ಅಲ್ಲಿ ಎಸಿದಾಗ ಇಕ್ಕ್ಯಾರ. ಮರ್ದಿನಕ್ಕೆ ನಮ್ಮ ಮನುಷ್ಯರಿಗೆಲ್ಲ ಖೋನೆ ಹಿಡಿಲತ್ತಿದೆ. ಮತ್ತೀಗ ಹಿರಿಗೆ ಯಾಕೆ ಹ್ಯಾಂಗೆ ಬಂದ ಅಂಥೇಳಿ ನಾನು ಗುರ್ತು ಹಿಡ್ದು ಎಲ್ಲರಿಗೆ ಮಾತುಕತೆ ಆಡಿದೆ. ಅದ್ರ ವಿಷಯದಾಗಾಗಿ ಇಲ್ಲಿ ಈ ಸಭಿಕರು ನನಗೋಸ್ಕರವಾಗಿ ನೀವು ಭಾಳಷ್ಟು ಪ್ರಾರ್ಥನೆ ಮಾಡಿದ್ದೀರಿ. ಮತ್ತು ಸರರು ಭೀ ಕೂಡ ನಮಗೆ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತು ನಮ್ಮೂರಲ್ಲಿ ಕಂಪ್ಟಾಣದಲ್ಲಿ ಏನದಂದ್ರೆ ಹೆಣ ನಾಳೆಗೆ ತರ್ತಾರೋ ನಾಳೆ ತರ್ತಾರೋ ಅಂಥೇಳಿ. ಆದ್ರೆ ಅವನಿಗೆ ರಕ್ತ ಬಿಟ್ಟದ, ಆ ಮನುಷ್ಯ ಬಚ್ಚಿಸ್ರ. ಮತ್ತು ಅವನೇನಂದ್ರೆ ಈಗ ಸಾಯಂಕಾಲ ತರ್ತಾರೋ ನಾಳೆ ತರ್ತಾರೋ ಅಂತೇಳಿ ಅಲ್ಲಿ ಹಾದಿ ನೋಡ್ಯಾರ. ಎಲ್ಲರೂ ಪ್ರಾರ್ಥನೆ ಮಾಡಿದ್ರಿಂದ ಇವತ್ತು ದೇವ್ರ ರೀತಿಯಿಂದ ನನಗೇನು ಒಳ್ಳೆಯ ಆರೋಗ್ಯ ದೇವ್ರು ಕೊಟ್ಟನ. ಇವತ್ತು ತಲೆಗೆ ಪೆಟ್ಟಾಗಿಂದು ಕಡಿಮೆ ಆಗೋಗ್ಯಾರ. ಮತ್ತು ಕಾಲಿಗೆ ಪೆಟ್ಟತ್ತಿದ್ದು, ಕಾಲು ಬಿಟ್ಟಿತ್ತಿದ್ದು ಮುರಿದೋಗ್ಯದ ಡಾಕ್ಟರ್, ಮುರಿದೋಗ್ಯದ. ಮತ್ತು ಅಲ್ಲಿ ಆ ಫೋಟೋದಾಗ ನೋಡಿದ್ರೆ ಅದು ಹೆಂಗೆ ಬಿಚ್ಚಿಂದ ಕಾಣಿಸ್ಯದ. ಅದ್ರ ಮುಖಾಂತರವಾಗಿ ಏನದ ದೇವರು ನನಗೆ ಒಳ್ಳೆ ಆರೋಗ್ಯ ಕೊಟ್ಟರ. ಈಗ 2 ತಿಂಗಳಾಯ್ತು ನನಗೆ ಮರೆತು 2 ತಿಂಗಳಾಯ್ತಿತ್ತು. ನಾನು ಸಮಾಧಿ ಸೇರಿ 2 ತಿಂಗಳಾಯ್ತಿತ್ತು. ಲೋಕ ಬಿಟ್ಟು 2 ತಿಂಗಳಾಗಿತ್ತು. ಆದ್ರೆ ದೇವರು ಲೋಕದಲ್ಲಿ ಎಷ್ಟು ಸಮಯ ಕೊಡ್ತಾರೆ ನಮಗೆ ಭಾಳಷ್ಟು ಸಮಯ ಇವತ್ತಿನ ದಿವಸದಲ್ಲದ. ಆದರೆ ನನಗೆಷ್ಟು ಸಮಯ ಕೊಟ್ಟಿರಂದ್ರೆ ಇನ್ನು 2 ಗಂಟೆದ ಒಳಗಾಗಿ ಸಮಯ ನನಗೆ ಲೋಕ ಬಿಡುವಂಥ ಟೈಮ್ ಬಂದಿತ್ತು. ಆದರೆ ಯಾವಾಗ ಈ ಲೋಕದಿಂದ ಬಿಟ್ಟು ಹೋಯ್ತೇವೋ ನಮ್ಗೆ ಗೊತ್ತಾಗತ್ತೆ. ಇವತ್ತಿನ ದಿವಸದಲ್ಲಿ ಇನ್ನೂ ಭಾಳ ದಿನ ಇರ್ತೇವೆ, ಭಾಳ ವರ್ಷ ಇರ್ತೇವೆ, ಅನೇಕ ವಿಷಯಗಳು ಇರ್ತೇವೆ ಅಂತೇಳಿ ಅನ್ಕೋತೇವೆ. ಆದ್ರೆ ದೇವರು ಯಾವಾಗ ಏನು ಮಾಡ್ತಾರೆ ಗೊತ್ತಾಗಲ್ಲ. ಅಂದ್ರೆ ದೇವರು ಆಶೀರ್ವಾದದಿಂದ ಇವತ್ತಿನ ದಿವಸದಲ್ಲಿ ಏನಂತಂದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಕುಂತು ಇವತ್ತು ನಾವು ದೇವರನ್ನು ಆರಾಧನೆ ಮಾಡುವಂಥ ಬಲ ಶಕ್ತಿ ನಮ್ಮ ಜೀವಿತದಲ್ಲಿ ಕೊಟ್ಟಾರೆ. ನಾ ಇಷ್ಟೇ ಆಗಿದೆ. ಆದರೆ ನಾನು ಇನ್ನೂ 1 ದಿನ ಆರಾಧನೆ ಬಿಟ್ಟಿಲ್ಲ. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಅವತ್ತೊಂದು ವಾರ ನಂದು ಹೋಗ್ಯದಾದ್ರೆ ಮತ್ತು ಅಲ್ಲಿಂದ ಬಂದು ನಿಡ್ಸ್ಕ ನಾನು ಕಂಟಿನ್ಯೂ ಆರಾಧನೆಗೆ ಪಾಲುಗಾರ್ತೀನಿ. ಏನೇ ಇರಲಿ ಅದರ ಆರಾಧನೆಗೆ ಪಾಲುಗಾರ ಆಗಿರ್ಬೇಕು. ಯಾಕೆ ಆರಾಧನೆ ಪಾಲುಗಾರ ಇದ್ದಾಗ ದೇವರು ಆ ರೀತಿ ನಮ್ಗೆ ಸಹಾಯ ಮಾಡೋಕೆ ಸಿದ್ಧನಾಗಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಇವ್ರ ಜೀವಿತಾಗ ಪೊಲೀಸರು ಇವ್ರ ಮೇಲೆ ಉಲ್ಟಾ ಕೇಸ್ ಮಾಡ್ಯಾರ. ಆ ಸ್ಥಳದಲ್ಲಿ ನನಗೆ ಪೊಲೀಸರು ಉಲ್ಟಾ ಕೇಸ್ ಮಾಡ್ತಾರೆ. ಅವ್ರು ಹೆಂಗೆ ಕೇಸ್ ಮಾಡ್ತಾರೆ ಅಂದ್ರೆ, ಇವ್ರ ಗಾಡಿ ಅದಕ್ಕೆ ಬಸ್ಸಿಗೆ ಹತ್ತದ ಅಂತ ಜನರಿಗೆ ಇವ್ರಿಗೆ ಖುನದನಕ್ಕೆ ಗಾಡಿ ನಂದು ಬಸ್ಸಿಗೆ ಹತ್ತಿಲ್ಲ, ನಂಗೆ ಲಾಸ್ಟ್ ಬಸ್ ಬಂದದೇನಿದ್ರೆ ನಾನು ತಪ್ಪಿಸ್ಕೊಳಕ್ಕೆ ಹೋಗಿದ್ದೆ, ನಾನೇ ಸೈಡಿಗೆ ತಿರುಗಿ ಬಿದ್ದಿದ್ದೆ ಅಂತ ಇವ್ರು ಅಂತಾರೆ. ಅವ್ರು ರಿಕಾರ್ಡಿಂಗ್ ಮಾಡ್ಕೊಂಡಾಗ ಅದು ಕೇಸ್ ಏನಾಗ್ಲತ್ತು ಉಲ್ಟಾ ಇವ್ರ ಮೇಲೆ ಆಗ್ಲತ್ತು ಅಂತ ನಾವಂದೇವು. ಅಲ್ಲಿ ಎದುರು ನಿಂತು ನಾ ಕೈ ಜೋಡಿಸೋರಿಗೆ, ನೋಡ್ರಿ ಅಮ್ಮ ನಾ ಪಾಸ್ಟರ್ ಇದ್ದ, ಒಂದು ಸೇವಕರಾಗಿ ನಾ ಮಾತಾಡ್ತಿದ್ದೆ, ಏನೇನು ಕೇಸ್ ಮಾಡಬೇಡ್ರಿ ಇವ್ರ ಮೇಲೆ. ಕೇಸ್ ಮಾಡಿದ್ರಿ ಅಂದ್ರೆ ಇವ್ರು ಗಾಡಿ ಬಿಡಿಸ್ಕೊಂಬರ್ಲಕ್ಕೆ ಭೀ ಇವ್ರಿಂದ ಆಗಲ್ದು. ಮತ್ತು ಇದು ಆರೋಗ್ಯ ಭೀ ಇವ್ರಿಗೆ ಸಿಗ್ತಲ್ಲ ಗೊತ್ತಿಲ್ಲ. ಮತ್ತು ಇವರು ಆರೋಗ್ಯ ಸಿಕ್ಕಿನ ಬಾದ್ ಭೀ ಕೋರ್ಟ್ ಕಚೇರಿ ತಿರ್ಲಕ್ಕ ಇವ್ರದ್ದು 100% ಆಗಲ್ಲ.
ಅಂತೇಳಿ ನಾ ಅವ್ರಿಗೆ ಎದುರು ನಿಂತು ಕೈ ಜೋಡಿಸಿ ಮತ್ತು ಅವ್ರ ಹೆಂಡತಿಯವರು ಅವ್ರು ಬಂದರು ನಾವು ಗರೀಬರು ಇದ್ದೇವೆ ಸಬ್ ಮೇಡಮ್ ನಂಗೆ ಏನು ಮಾಡ್ಬಿಟ್ಟು ಅಂದ್ರೆ ಮತ್ತು ಆ ಕೇಸು ಇವ್ರ ಮೇಲೆ ಆಗಲ್ದ ಹಾಗೆ ದೇವ್ರು ಕೂಡ ಅಲ್ಲಿ ಆ ಸ್ಥಳದಲ್ಲಿ ಸಹಾಯ ಮಾಡ್ಯಾನ ಅಂದರೆ ಇವ್ರಿಗೆ ಮತ್ತೆ 2 ಸರ್ತಿ ಶರಣಪುರೆ ಹೆಂಗದ ಶರಣಪುರೆ ಏನು ಮಾಡ್ಯಾರ ಹೆಂಗೆ ಮಾಡ್ಯಾರ ಅಂದ್ರೆ ಮತ್ತೆ ಕೇಳಿ ಸರಿ ಮಾಡಿದೆವು. ಒಂದು ವೇಳೆ ಆ ಸರಿ ಮಾಡ್ತಿಲ್ಲ ಅಂದ್ರೆ ಇವ್ರಿಗೆ ಆರೋಗ್ಯ ಅಂತ ದೇವ್ರು ಕೊಟ್ಟನ, ಆದರೆ ಕೋಟಿನ ಗಾಡಿ ಬಿಡಿಸ್ಕೊಳ್ಳೋಕೆ ಭಾಳ ಕಷ್ಟಕರ ಸಮಸ್ಯೆವಾಗಿರ್ತದೆ. ಅದಕ್ಕೆ ಆ ದೇವ್ರು ಈ ರೀತಿಯಾಗಿ ಇವ್ರ ಜೀವಿತದಲ್ಲಿ ಒಂದು ದೊಡ್ಡ ಸಾಕ್ಷಿ ನಿಲ್ಲವಾಗಿ ದೇವ್ರು ಅದ್ಭುತ ಮಾಡ್ಯಾನ. ಚಪ್ಪಳ್ತಾರೆ ಸ್ವಲ್ಪ ದೇವ್ರಿಗೆ ಮಹಿಮೆ ಆಗ. ಈ ಅದ್ಭುತ ಯಾರು ಮಾಡಿದ್ರು? ದೇವ್ರು ಮಾಡ್ಯಾರ ಸರ್. ಏಸ್ವಾಮಿ ಅದ್ಭುತ ಮಾಡ್ಯಾನ. ಓಕೆ ಆಯ್ತು, ದೇವ್ರು ನನಗೆ ದೊಡ್ಡ ಜ್ಞಾನ ಕೊಟ್ಟರು. ಮುಂದೆ ಬಸ್ ಬಂದದ, ನಾ ಬಸ್ಸಿಗೆ ಅದಕ್ಕೆ ಎಕ್ಸಾಕ್ಟಾಗಿ ಸೆಂಟ್ರಕ್ಕಿದ್ದ. ನಾ ಸೆಂಟ್ರಕ್ಕೆ ಹೊಡಿತಿದ್ದಂತಂದ್ರೆ ನನ್ನ ಹಾಲತ್ ಏನಿರ್ತಿತ್ತು, ಗಾಡಿ ಹಾಲತ್ ಏನಿರ್ತಿತ್ತು, ನನ್ನ ಮೈಯೆಲ್ಲ ಪೂರ ಬುಕ್ಕಣೆ ಆಗಿರ್ತಿತ್ತು. ಆದರೆ ದೇವ್ರು ನನಗೊಂದು ಅರಿವು ಹಾಕಿದ್ರು, ಅದಕ್ಕೆ ತಪ್ಪಿಸ್ಕೊಂಡು ಈಗ ರಾಂಗ್ ತೊಗೋಬೇಕಂತ ಹೇಳಿ. ಅದು ಯಾಕಂದ್ರೆ ಗಾಡಿ ಹೊಡೆದೇವು ಅಂತಂದ್ರೆ ಉಲ್ಟಾ ಅದು ನಮ್ಮ ಮೇಲೆ ಐತದ. ಆ ಗಾಡಿ ಬಸ್ಸಿನ ಮೇಲೆ ಯಾರು ಇದು ಮಾಡಲ್ರು, ಅದು ನಮ್ಮ ಮೇಲೆ ಅದು ಉಲ್ಟಾ ಕೇಸ್ ಐತೆ ಅಂತೇಳಿ ಅದು ಮತ್ತು ನಾನು ಬಾಜಿಗೆ ತಗೊಳಕ್ಕೆ ಹೋಗಿದೆ. ಆದರೆ ಅದು ಬಿದ್ದು ನನಗೆ ಅದು ಆಗ್ತದೆ. ದೇವ್ರು ಅಂತ ಇದರಿಂದ ದೇವರು ನಮ್ಮ ಬಿಡುಗಡೆ ಮಾಡಿ ಮತ್ತು ಸರ್ ಬಂದರು, ಅದು ಕೇಸ್ ಮಾಡಬೇಡೇನಿಲ್ಲ ಮತ್ತು ಅದು ಬಿಟ್ಟು ಕೊಡ್ರಿ ಅಂತ ಹೇಳಿದ್ರು. ಮತ್ತು ಅನೇಕ ನಮ್ಮ ಊರದವ್ರು ಏನು ಮಾಡಿದ್ರು ಅಂದ್ರೆ ಆ ಕೇಸ್ ಮಾಡಲ್ಲ ಹೊಂಟಿದ್ದಿ, ಕೇಸ್ ಮಾಡಿದ್ರೆ ರೊಕ್ಕ ಸಿಗ್ತಾವ, ಬೈದಾರ ಸಿಗಿದಾಗ್ಯದ ಅಂತ ಹೇಳಿ ನಮಗೂ ಬೈದಾರಲ್ಲಿ ನೀವು ಬಂದು ಕೇಸ್ ಮಾಡಲ್ಲಪ್ಲೆ ಅವರಿಗೆ ರೊಕ್ಕ ಸಿಗಲಕ್ಕೆ ಅಡ್ಡಿ ಅಭ್ಯಂತರ ಮಾಡ್ತೀರಿ ನೀವು ಅಂತೇಳಿ ಕೆಲವೊಬ್ರು ನನಗೆ ಮಾತುಗಳು ಅಂದಾರ. ಏನೇ ಆಯಿತು ಗೊತ್ತಿಲ್ಲ, ಆದರೆ ದೇವರು ಮರಣ ಅಪಾಯ ತಪ್ಪಿಸನ ಮತ್ತು ಆ ಗಳಿಗೆಯಲ್ಲಿ ಮಾತಾಡುವಂಥ ಶಕ್ತಿ ಕೂಡ ದೇವರು ನಮಗೆ ಕೊಟ್ಟನ. ಅವರಿಗೆ ಹೇಗೆ ಮಾತಾಡಬೇಕು ಎಂಬುದಾಗ ಕೂಡ ಅಧಿಕಾರಸ್ಥರ ಜೊತೆ ಮಾತಾಡಿ ಯಾವುದು ಕೇಸ್ ಆಗಲ್ದಲ್ಲಿ ದೇವರು ರಕ್ಷಿಸನ ಇವರಿಗೆ. ಅಂದರೆ ಜೀವಸ್ಥರ ಸಂಖ್ಯೆಯಲ್ಲಿ ಇವ್ರು ಹರ ಮನೆಗೆ ಹೋದಾಗ ಕಣ್ಣೀರು ಉಳಿಸ್ಯಾರ. ಹ್ಯಾಂಗೆ ಕಣ್ಣೀರು ಉಳಿಸಿ ಅಂದ್ರೆ ಒಂದು ವಾರ ನಾ ಕರ್ತನ ದೇಹ ರಕ್ತ ಸೇವನೆ ಮಾಡಿಲ್ಲ ಅಂತೇಳಿ ಕಣ್ಣೀರು ಬಿಟ್ಟಾರೆ ಇವರು. ಆ ಶಕ್ತಿ ನಿಮ್ಮ ಒಳಗಿತ್ತಲ್ಲ, ಗಂಡಾಂತರ ದೊಡ್ಡವ್ರು ಬಂದರೂ ಕೂಡ ದೇವ್ರು ನಿಮ್ಮನ್ನು ತಪ್ಪಿಸ್ತಕ್ಕಂಥನಾಗಿರ್ತಾನೆ. ಇನ್ನೊಂದು ಸ್ವಲ್ಪ ಚಪ್ಪಳ್ತಾಳೆ ದೇವ್ರಿಗೆ ಮಹಿಮೆ ಆಗಲಿ. ಮತ್ತು ಇನ್ನೂ ಹೆಚ್ಚಿಗೆ ಇವ್ರ ಮೇಲೆ ಇವ್ರ ಕುಟುಂಬ ಮೇಲೆ ದೇವರ ದಯ ಮತ್ತು ಮನುಷ್ಯರ ದಯ ಇರಲಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು.